ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂನಿಕಿಟಿ ಚಾನಲ್. ಇವತ್ತು ಮಾಡ್ತಾ ಇದ್ದೀನಿ ಮೂವಿ ಬ್ಲಾಗ್. ಏನಕ್ಕೆ ಹೋಗ್ತಾ ಹೇಳಿ, ಡೈನೋಸರ್ ಮೂವಿ. ಕನ್ನಡದಲ್ಲಿ ಡೈನೋಸರ್ ಏನಂತ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಫ್ರೆಂಡ್ ಆಲ್ರೆಡಿ ವೇಟ್ ಮಾಡ್ತಾ ಇದ್ದಾನೆ, ಇನ್ನೊಬ್ಬ ಬರಬೇಕು. ಎಲ್ಲ ಬೇವನೋ ಡೈನೋಸರ್ ಫಿಲಮ್ ನೋಡೋಕೆ ಬರ್ತಾವನ, ಹಿಡಿಯೋಕೆ ಬರ್ತಾವನ? ಡಾಗಿ ಲವರ್, ಸರಿ ಡಾಗ್ ಲವರ್. ಏನು ಹೆಸರು ಬಿದ್ರದು? ಬ್ಲ್ಯಾಕಿ. ಫೈನಲಿ ಬಂದ ನೋಡಿ, ಅರ್ಧ ಗಂಟೆ ಆದಮೇಲೆ ಡೈನೋಸರ್ ಹಿಡಿಯೋನು. ಎಷ್ಟು ಲೇಟ್ ಮಾಡೋಣ ಅಭಿ? ನೋಡ್ರಿ ನಮ್ಮ ಅಭಿಷೇಕು ಏನೋ ಯಾವ್ದನಾಗೋ ಪುಷ್ಪ ಚಲನಚಿತ್ರ ಪುಷ್ಪ ಅವಾಗ ಮಾಡಿದ್ರು ಈ ಥರ ಓಡಿಸೋದು. ಇವನು 15 ವರ್ಷದಿಂದನೇ ಈ ಥರ ಮಾಡಿಕ್ಕಿದ್ದಾನೆ. ಅಭಿ ಆಯಿತು ಪುಷ್ಪ ಸ್ಟೈಲು, ಚಲನಚಿತ್ರ ಸ್ಟೈಲು. ಅವ್ರು ಬರಕ್ಕೆ ಮುಂಚೆ ನೀನೇ ಮಾಡಿದ್ಯಾ? ಮರಿ ಡೈನೋಸರ್ ಥರ ಇದ್ದ ನೋಡಿ. ಇವಾಗ ಇವನೇ ಡೈನೋಸರ್ ಆಗ್ಬಿಟ್ಟಿದ್ದಾನೆ ಫ್ರೆಂಡ್ಸ್. ಹೀರೋ ಥರ ರೆಡಿ ಆಗ್ಬಿಟ್ಟಿದ್ಯಾ? ವಾಗ್ರ ನಾಗೇಂದ್ರ, ಟೈಮ್ ಆಯಿತು, ಜಲ್ದಿ ನಡೀರಿ. ಜುಲೈ ನವಂಬರ್ ಬಾಪ. ಯಾಕೆ ಮೂವಿಗೆ ಬರಲ್ಲ? ಇಂಗ್ಲೀಷ್ ಮೂವೀಸ್ ನೋಡಲ್ವಾ? ಕನ್ನಡಿಗ. ಇವನು ಇಂಗ್ಲೀಷ್ ಮೂವಿ ನೋಡ್ತಾನೆ, ಬಟ್ ಫಿಲಮ್ ಥಿಯೇಟ್ರಲ್ಲಿ ಬರುವಂಥದ್ದಲ್ಲ. ಶೂಟ್ ನಡೀತೈತೆ. ಮದುವೆ ಹುಡುಗಿ ನೋಡ್ತಾವ್ರು ಮನೇಲಿ. ಎಂಥ ಫೋಟೋಗಳು ಅಪ್ಡೇಟ್ ಮಾಡಿದ್ರೆ ಇಲ್ಲಿ ಯಾರಿಗೂ ಹುಡುಗಿರು ಸಿಗ್ತಾ ಇಲ್ಲ, ಇವನು ಬಿಟ್ಟು. ಅಬ್ಬ ಯಾವ ಥಿಯೇಟ್ರಿಗೆ ಹೋಗ್ತಾರದು? ಇಟ್ಸ್ ಅ ಥಿಯೇಟರ್ ಇನ್ MG Road ಗೈಸ್. MG Road. ಇವನು ಇಂಗ್ಲೀಷ್ ಅವನು. ನಾನು ಯಾವ ಥಿಯೇಟ್ರಿಗೆ ಹೋಗ್ತಾರದು? ಸ್ವಾಗತ ಶಂಕರ್ನಾಗ್ ಥಿಯೇಟರ್. ಆಲ್ರೆಡಿ ಲೇಟ್ ಆಯಿತು, ಜರಸಿ ಆಯಿತು. ಲೆಟ್ಸ್ ಗೋ ಟು ಡೈನೋಸರ್ ಪಾರ್ಕ್. ಏನದು ಹೆಸರು? ಜರಾಸಿಕ್ ಪಾರ್ಕಲ್ಲಿ ಡೈನೋಸರ್ ಇರುತ್ತೆ. ನಾನೋಗೋ ಪಾರ್ಕಲ್ಲಿ ಬರೀ ಸೊಳ್ಳೆಗಳಿರುತ್ತೆ. ಯಾಕಂದ್ರೆ ನಿಮ್ಮ ಹತ್ರ ರಕ್ತ ಜಾಸ್ತಿ ಸ್ಟಾರ್ಟೆಡ್ ಗೈಸ್. ಬೆಕ್ತರವ್ನು ಯಾರೋ ಕಾರಣ ಅಡ್ಡ ಬಂದು ನಿಲ್ಸ್ಬಿಟ್ಟವನೆ ಹೋಗೋ ಟೈಮ್ಗೆ. ನಿನ್ನ ಅಭಿಪ್ರಾಯ ಏನ್ ರಘು? ಟೈಮಿಗೆ ಸರಿಯಾಗಿ ತಲುಪ್ತೀವ? 100% ತಲುಪಲ್ಲ. ಬಿಕಾಸ್ ಈ ಬೆಂಗಳೂರು ಟ್ರಾಫಿಕ್ ಅಲ್ಲಿ ತಲುಪಿಟ್ರೆ ಬೆಂಗಳೂರು ಟ್ರಾಫಿಕ್ ಬಗ್ಗೆ ಇಲ್ಲ. ಬೆಂಗಳೂರು ಟ್ರಾಫಿಕ್ ಆಫೀಸ್ಗೆ ಹೋಗಿ ಬರೋಷ್ಟ್ರಲ್ಲಿ ರೋಸ್ ಹೋಗ್ಬಿಡುತ್ತಲ್ಲ. ಏನ್ ರಕ್ಕ, ನಿನ್ನ ಅಭಿಪ್ರಾಯ ಏನು? ನಾನು ನೈಟ್ ಶಿಫ್ಟಾ? ನಾವು ಮನೇಲಿ ಕುಡ್ತಾ ಇರ್ತೀವಿ, ನೀನು ಆಫೀಸಲ್ಲಿ ಕುಡ್ತಾ ಇರ್ತೀಯಾ? ಏನಂತೆ ಟ್ರಾಫಿಕ್ಕು? ವರ್ಕ್ ಫ್ರಮ್ ಹೋಮು. ಈಗ ಯಾರನ್ನಾದ್ರೂ ಟ್ರಾಫಿಕ್ ಬಗ್ಗೆ ಕೇಳಿದ್ರೆ ಇವನ್ನ ಕೇಳಬೇಕು. ಏನೋ ಶ್ರೀಣೆ, ಅದು ಗಾದೆ ಮಾತನ್ನ ಕೇಳಬಾರ್ದು. ಕೈ ಕೆಸರಾದರೆ ಬಾಯಿ ಮೊಸರು ಅಂತಾರೆ. ಹಂಗಂದ್ರೇನು? ಹೆಸರನ್ನ ಐತೆ ಬಾಯಲ್ಲಿ ಹಾಕೊಂಡ್ರೆ ಮಸ್ತಾಗುತ್ತೆ ಅಂತ. ನೋಡಿ ಫ್ರೆಂಡ್, ಇವನು ಟ್ರೈ ಮಾಡವನೆ. ಒಳ್ಳೆ ಬ್ಯೂಟಿಫುಲ್ ಹುಡುಗಿ. ಮುಂದೆ ನೋಡ್ಕೊಂಡು ಕಾರ್ ಓಡಿಸು. ಮುಂದೆ ನೋಡ್ಕೊಂಡು ಓಡಿಸ್ತಾರೆ. ಅವಳ ಮುಂದೆ ಅಲ್ಲ, ರೋಡ್ ಮುಂದೆ ನೋಡ್ಕೊಂಡು ಓಡಿಸು. ಅವಾಗ ಚೆನ್ನಾಗಿರೋ ಹುಡುಗಿರ್ನ ಸೈಟ್ ಹಾಕ್ಬೇಕು. ಸೈಟ್ ಹಾಕ್ಬಿಟ್ಟು ಬಿಲ್ಡಿಂಗ್ ಕಟ್ ಹಂಗೆ ಬಿಟ್ಬಿಟ್ಯಾ? ಆ ಹುಡುಗಿರ ಮೇಲೆಲ್ಲ ಬಿಲ್ಡಿಂಗ್ ಕರೆಕ್ಟ್. ಒಪ್ಕೊಂತ ಬಜೆಟ್ ಇಲ್ಲ. ಏನಂತ ಅಭಿ ಡಿಮ್ಯಾಂಡ್ ಹುಡುಗಿರಿಗೆ ಮದುವೆಗೆ? ರೋಸ್ ಹೋಗ್ಬಿಡುತ್ತಂತೆ ಜೀವನ. ನೋ ಕಮೆಂಟ್ಸ್. ಟೈಮು ಎಷ್ಟು? ಟೈಮು 7:70 ಇನ್ನು 30 ನಿಮಿಷ ಅಷ್ಟೇ ಇರೋದು. 8:05 ಫಿಲಮ್ ಸ್ಟಾರ್ಟು. ಏನೋ ರೀಚ್ ಆಗ್ತೀವಾ? ನಮ್ಮ F1 ರೇಸರ್ ಇದ್ದಾನೆ, ಅವ್ನು ಇರೋರ್ಗು ನಮ್ಗೇನು ಭಯ ಇಲ್ಲ. ನೋಡ್ರಪ್ಪ, ಹುಡುಗರು ಏಕಾದಶಿಗೆಲ್ಲ ವೆಜಿಟೇರಿಯನ್ ತಿಂದು ಪೂಜೆ ಎಲ್ಲ ಮಾಡ್ತಾವ್ನು. ಒಳ್ಳೆ ಹುಡುಗಿ ಸಿಗ್ಲಿ ಅಂತ. ಇಲ್ಲ, ಸಿಕ್ಕಿರ್ಬೇಕು, ಅದಕ್ಕೆ ಮಾಡ್ತಾವ್ನು. ಅಭಿ ನಿಜ ನೀವೆಲ್ಲ ಮಾಡ್ರೆ ಸಿಗ್ತಾರಾ? ನನಗೆ ಕೇಳ್ಬೇಡ ಅಂತ ಅವನಂತ. ಅವನ್ದು ಒಂದೇ ಹೇಳೋದು, ನಿಂದು ಎಕ್ಕುಟ್ಟೋಗಿರ್ಲಿ, ಏನೇ ಆಗಿರ್ಲಿ, ಬ್ಯಾಂಕಲ್ಲಿ ಕಾಸು ಐತಾ, ಒಳ್ಳೆ ಕೆಲಸ ಆಯ್ತಾ, ಲಕ್ಷ ಕಾಸು ಐತಾ, ನಾಗೋ ನಿನಗೆಲ್ಲ ಪಕ್ಕ ಸಿಗುತ್ತಾ? ನಮ್ಮ ಎಲ್ಲಿ ಸಿಗ್ತೈತೆ ಮತ್ತೆ ರಘು? ಅವೆಲ್ಲ ಎಲ್ಲ ಐತೆ. ಅಲ್ಲ ನಾಗೇಂದ್ರ, ಇವಾಗ ಹೇಳ್ತಾರದು ಒಂದ್ ಲೆವೆಲ್ ಗನ ಅವ್ನು ಇದಂತಾನೆ. ಯಾರು? ಸ್ವಂತ ಮನೆ ನಾಗೇಂದ್ರ. ಇವಾಗ ಅವಳು ಸ್ವಂತ ಮನೆ ಕೇಳ್ದ, ಇದೆ ಅಂದ. ಅವಳು ಊರಲ್ಲಿ ಮನೆ ಇದೆಯಾ ಅಂತ ಕೇಳ್ತಾಳೆ, ಆಯ್ತಾ? ಇವನು ಬೆಂಗಳೂರಲ್ಲಿ ಆಫೀಸ್ ಅಂತಾನೆ, ಫಾರಿನ್ಗೆ ಹೋಗಲ್ವಾ ಅಂತ ಕೇಳ್ತಾಳೆ. 45,000 ರೂಪಾಯಿ ಸಂಬಳ. 45 ಅಂದ್ರೆ ಅವ್ರು 45,000 10 ದಿನಕ್ಕೆ ಕೊಡ್ತಾರ ಅಂತ ಕೇಳ್ತಾಳೆ ಅವಳು. ಯು ಗೆಟಿಂಗ್ ದ ಪಾಯಿಂಟ್? ಸೊ ಇವೆಲ್ಲ ಇದೆಯಾ ನೋಡಕ್ ನೀವು ಚೆನ್ನಾಗಿದ್ದೀರಾ ಅಂತ ಕೇಳ್ತಾಳೆ. ಇಲ್ಲ ಹೈಟ್ ಇದ್ದೀರಾ, ಫಿಕ್ಸ್ ಇದ್ದೀರಾ, 6 ಪ್ಯಾಕ್ ಇದೆಯಾ? ನಂಗೇಂದ್ರ ಕಷ್ಟ ಇದೆ ನಾವು ಇವಾಗ ಅಂತ ಕೇಳ. ಅದು ವರ್ಕ್ ಆಗುತ್ತಾ? ಅದು ಇದೆ. ನೆಕ್ಸ್ಟು ಏನ್ ಮಾಡ್ತೀಯಾ? ಅದಕ್ಕೇನೆ ಇವಾಗ ಏನಾಗಿದೆ ಗೊತ್ತಾ ಕತೆ? ಮುಂಚೆ ಥರ ಇಲ್ಲ ನಾಗೇಂದ್ರ. ನಮ್ಮ ಪೇರೆಂಟ್ಸ್ ನಿಮ್ಮ ಪೇರೆಂಟ್ಸ್ ಎಲ್ಲ ಮದುವೆ ಆದರು ಇಷ್ಟೆಲ್ಲ ಯಾರು ಕೇಳಿದ್ರೇನೋ? ಏನು ಕೇಳಿಲ್ಲ. ಹುಡುಗನ, ಹುಡುಗಿನ ಅಷ್ಟೇ ಕೇಳಿದ್ದು. ಇವಾಗ ಮನ್ಸು ತುಂಬ ಪ್ರೀತಿಗಿಂತ ನಾವು ಜೀವನ ಕಾಸಿರ್ಬೇಕು. ಕರೆಕ್ಟಾ ಬೇ? ಏನಂತ ಇದಕ್ಕೆ
ಫೈನಲಿ 1 ಅವರ್ ಬೆಂಗಳೂರು ಟ್ರಾಫಿಕ್ಕಿಂದ ಆದಮೇಲೆ ಕೊನೆಗೂ ಬಂದ್ವಿ. ಫೈನಲಿ ರೀಚ್ ಆಗಿ ಪಾರ್ಕಿಂಗ್ ಗಾಡಿ ಹುಡುಕಷ್ಟರಲ್ಲಿ ಸಾಕಾಗೋಯ್ತು. ಇದು ಥಿಯೇಟರ್ ಅಂತ ಬಂದ್ರೆ ಯಾರೋ ಬಾತ್ರೂಮ್ ಹತ್ರ ಬಂತು. ಬನ್ನಿ ಬಾಯ್ಸ್, ಬನ್ನಿ ಲೆಟ್ಸ್ ಗೋ. ಹತ್ರ ಬಂದ್ರು ಥಿಯೇಟ್ರು ಸಿಗ್ತಾ ಇಲ್ಲ. ರೈಟು ಲೆಫ್ಟು ಹೆಂಗಂತ ಹುಡ್ಕೊಂಡು ನಡೀರಿ. ನೋಡಿ ಜರಾಸಿಕ್ ಪಾರ್ಕ್ ಸಿಕ್ಕಾಬಿಡ ರಶ್ ಇದೆ. ಅಂತೂ ಇಂತೂ ಥಿಯೇಟ್ರನ್ನ ಹುಡುಕಿದ್ದೀವಿ. ಅಭಿ ಬೈಲಿ, ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದ ಮೂವಿಲಿ? ಒಳ್ಳೆ ಆ್ಯಕ್ಷನ್, ಒಳ್ಳೆ ಕಂಟೆಂಟ್. ನೀನು? ನಾನು ಬರೀ ಸ್ಕಾರ್ಲೆಟ್ ಜಾನ್ಸನ್ನ ನೋಡಕ್ಕೆ ಬಂದಿದ್ದೆ. ಬರೀ ಹೀರೋಯಿನ ನೋಡಕ್ಕೆ ಬಂದೆ. ಕಷ್ಟ ಬಿದ್ದು ಎಂಟ್ರಿ ಫೈನಲಿ. ಡೈನೋಸರ್ ಅನ್ಕೊಟ್ಟೆ ಸೌಂಡ್ಗೆ. ₹10 ಇಟ್ಕೊಂಡು ಸ್ನ್ಯಾಕ್ಸ್ ತರಕ್ಕೆ ಹೋಯ್ತಾವ ನಾನು. ಎಷ್ಟು? 4 ಲೇಸು 5 ಜ್ಯೂಸ್ ತಗೊಂಬ. ಫೈನಲ್ ಇದೆ ಮೂವಿ ಓವರ್. ಹೇಗಿತ್ತ ಮೂವಿ? ಓಕೆ, ಎಲ್ಲ ಮೂವಿ ನೋಡಾಯ್ತು. ಹೊಟ್ಟೆ ಎಸ್ತೈತೆ, ಹೋಟೆಲ್ ಉಟ್ಕೊಂಡು ಹೋಗ್ಬೇಕು. ಊಟಕ್ಕೆ ಹೋಗ್ತಾ ಇದೀವಿ. ಎಲ್ಲಿ ಹೋಗ್ತೀವಿ ಅಂತ ಗೊತ್ತಿಲ್ಲ. ಎಲ್ಲಿ ಹೋಗೋಣ ಊಟಕ್ಕೆ? ಮನೆಗೆ ಹೋಗೋಣ ಅಂದ್ಬಿಟ್ಟು ಆಮೇಲೆ ಇವಾಗ ಹೂವು ಮಾರ್ತವ್ರೆ ನೈಟಲ್ಲಿ. ಇಷ್ಟು ನೈಟಲ್ಲಿ ಯಾರಿಗೂ ತಗೊಳಕ್ಕೆ ಕೊಡೋಣಪ್ಪ. ಹೊಟ್ಟೆ ಹಸ್ತಿದೆ. ಸೊ ಬಂದಿದ್ದೀವಿ ಅಲ್ಬೇಕ್. 1 ಗಂಟೆ ಆಯಿತು. ಬೆಂಗಳೂರಲ್ಲಿ 1 ಗಂಟೆ ಆದಮೇಲೆ ಲೈಫ್ ಶುರು ಆಗೋದು. ಸಂಜೆ ಬರೋಪ್ಪ. ಹೊಟ್ಟೆ ಹಸ್ತಾ ಚೆನ್ನಾಗೆ. ಗಾಯ್ಸ್, ಎಂಪೈರ್ಗೆ ಬಂದಿದ್ದೀವಿ. ಸ್ಪಾನ್ಸರ್ ನೋಡಿ ಹುಡುಗ. ಕೆಲಸ ಆಗಿದೆ. ಸ್ಪಾನ್ಸರ್ ಅಲ್ಲ, ಸ್ಪಾನ್ಸರ್. Come on guys, you can. ಲವ್ ಯು ಬ್ರೋ. ನೋಡ್ರಿ ಮೆನ್ಯೂನ ಯಾವ ರೇಂಜಿಗೆ ನೋಡ್ತಾನೆ. IAS IPS UPS ಮಾಡೋ ಥರ ಸಿಗ್ತಾ? ಏನು ಸಿಗ್ತಾವ? ಕರ್ಡ್ ರೈಸ್ ಫೇವ್ರೇಟ್. ಎಲ್ಲಾದ್ರೂ ಹೋಗಿ ಎಂಥ ದೊಡ್ಡ ಹೋಟ್ಲು ಕರ್ಕೊಂಬಂದ್ರೆ ಕೇಳೋದೇ ಮೊಸರನ್ನ. ಹ್ಯಾಪಿ. ಇಟ್ಸ್ ಬ್ಯಾಡ್ ನ್ಯೂಸ್. ಕರ್ಡ್ ರೈಸ್ ಆರ್ಡರ್ ಮಾಡಿದ, ಬಟ್ ಅವ್ರು ಇಲ್ಲ ಅಂದ್ಬಿಟ್ರು. ನೋಡಿ ಮಗ ಬಾಡೋಗಿದೆ. ಹೇಳಬೇ, ಸಿಗ್ತಾ ಕರ್ಡ್ ರೈಸು? ವಾಟ್ ಎಂಪೈರ್ ಫುಡ್ಡು. ಓಕೆ ಫ್ರೆಂಡ್ಸ್, ವ್ಲಾಗ್ ಮುಗೀತು. 12 ಗಂಟೆ ಆಯಿತು. ಮನೆಗೆ ಹೋಗೋ ಟೈಮ್. ಬಾಯ್ ಅಭಿ, ಬಾಯ್ ಮಾಡು. ಬಾಯ್.